ಇನ್ನೂ ಕಡಿಮೆಯಾಗದ ನಾಗಮಂಗಲ ಗಲಭೆಯ ನೋವು, ಅದರ ಇಂಪ್ಯಾಕ್ಟ್, ಅದರ ಎಫೆಕ್ಟ್ ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಆಗ್ತಾ ಇದೆ. ಗಲಭೆ ನಡೆದು 10 ದಿನವಾದ್ರೂ ಕೂಡ ಬದ್ರಿಕೊಪ್ಪಲಿನಲ್ಲಿ ಆತಂಕದ ಛಾಯೆ ಹಾಗೇ ಇದೆ. ಗಣೇಶ ಪ್ರತಿಷ್ಠಾಪಿಸಿದ್ದೇ ತಪ್ಪ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಗಮಂಗಲ ಗಲಭೆಯಿಂದ ಆ ಗ್ರಾಮದ ಯುವಕರು ಊರು ತೊರೆದಿದ್ದಾರೆ. ಇನ್ನು ಊರಿಗೆ ವಾಪಸ್ಸಾಗದ 25ಕ್ಕೂ ಹೆಚ್ಚು ಯುವಕರು. ದುಡಿಯೋರು ಯಾರೂ ಇಲ್ಲ ಮನೆಯಲ್ಲಿ ಅಂತ ಕುಟುಂಬಗಳು ಸಂಕಷ್ಟದಲ್ಲಿ ಸಿಲುಕಿವೆ. ಜೈಲು ಪಾಲಾದ 20 ಯುವಕರ ಕುಟುಂಬಕ್ಕೆ ರೈತರು ಸಹಾಯವನ್ನ ಮಾಡಿದ್ದಾರೆ. ಆರ್ಥಿಕ ನೆರವಿನಿಂದ ಧೈರ್ಯ ತುಂಬಿದ್ದಾರೆ ಕದಬಹಳ್ಳಿ ರೈತರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆರ್ಥಿಕ ಸಹಾಯವನ್ನ ಕುಟುಂಬಸ್ಥರು ಪಡ್ಕೊಳ್ತಾ ಇರುವಂತಹ ದೃಶ್ಯ. ರೈತರು ಆರ್ಥಿಕ ಸಹಾಯವನ್ನ ಮಾಡ್ತಾ ಇದ್ದಾರೆ. ಆ ಗ್ರಾಮದಲ್ಲಿ ಸುಮಾರು 20 ಯುವಕರು ಊರು ಬಿಟ್ಟು ಹೋಗಿದ್ದಾರಂತೆ. ದುಡಿಬೇಕಾಗಿರೋ ಮಗನೇ ಮನೆಯಲ್ಲಿ ಇಲ್ಲ ಅನ್ನುವಂತಹ ಆತಂಕ, ಆ ದುಗುಡ, ಆ ನೋವು ಸಹಜವಾಗಿ ಮನೆ ಮಂದಿಯಲ್ಲಿ, ಪೋಷಕರಲ್ಲಿ ಇದ್ದೇ ಇರುತ್ತೆ. ಪ್ರತಿನಿತ್ಯ ಕಣ್ಣೀರು ಹಾಕೋ ಪರಿಸ್ಥಿತಿ ಇದೆ. ದೇವರ ಆಚರಣೆ ಮಾಡ್ತಾ ಇದ್ವಿ, ನಾವು ಹಬ್ಬ ಮಾಡ್ತಿದ್ವಿ, ಹಿಂಗಾಗೋಯ್ತಲ್ಲ ಅಂತ ನೋವು ಅನುಭವಿಸ್ತಾ ಇದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ಗಣಪತಿ ಇದರಲ್ಲಿ ಒಂದು ಏನು ಗಲಾಟೆ ಆಗಿದೆ, ಆ ಬಡ ಜನಕ್ಕೆ ನಮ್ಮ ಕೈಲಾಗಿದ್ದ ಸಹಾಯ ಮಾಡೋಕ್ಕೆ ಅಂತ ನಾವು ಕದ್ಬಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಸೇರಿ ಒಂದು ಹಣ ಸಹಾಯ ಮಾಡೋಕ್ಕೆ ಅಂತ ಇಲ್ಲಿ ಊರಿಗೆ ಭದ್ರಕೊಪ್ಪಲಿಗೆ ಬಂದು ನಮ್ಮ ಕೈಲಾಗಿ ಸಹಾಯ ಮಾಡ್ತಾಯಿದ್ವಿ. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.